ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಅಂದಲೇ ನಾನು ನಿಮಗೆ ಹೈಲೈಟ್ಸ್ನ ಹೇಳ್ತೀನಿ. ಸೊ ಹೈಲೈಟ್ಸ್ ಬಂದು, ಈಗ ಭೂಮಿ ಮನಸ್ವಿನಿ ಅಲ್ಲ ಅನ್ನೋ ಸತ್ಯ ಲಿಂಗವಜ್ಜಿಗೆ ಸಂಗೀತನೇ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾಳೆ ಎಲ್ಲರ ಮುಂದೆನೂ. ಸೊ ಈಗ ಇಷ್ಟು ದಿನ ಭೂಮಿ ಮನಸ್ವಿನಿ ಒಳ್ಳೆಯವಳು, ಇವರೆಲ್ಲ ಒಳ್ಳೆಯವರು ಅಂತಿದ್ದ ಲಿಂಗವಜ್ಜಿಗೆ ಮತ್ತೆ ಕೋಪ ಶುರು ಆಗ್ಬಿಟ್ಟಿದೆ. ಸಂಗೀತ ಬಾಯಿ ತಪ್ಪಿ ಹೇಳಿದಂಥ ಮಾತು ಇಷ್ಟು ಬೇಗ ವರ್ಕ್ ಆಗ್ಬಿಡುತ್ತಾ ಅಂತ ಗೊತ್ತಿಲ್ಲ. ಆದರೆ ಅಷ್ಟರಲ್ಲೊಂದು ಅಚಾನಕ್ಕಾಗಿ ಶಾರದಾ ಭೂಮಿನ ಮನಸ್ವಿನಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಾರೆ. ಸೊ ಇವಾಗ ಶಾರದಾಗೆ ಹಳ ನೆನಪೆಲ್ಲ ಬಂದಿದೆ ಅಂತ ಖುಷಿ ಪಡಬೇಕೋ, ಇಲ್ಲ ಅಜ್ಜಿ ಸಂಗೀತ ಭೂಮಿ ಅಜ್ಜಿತ್ ಹೆಂಡತಿ ಅಂತ ಹೇಳಿದ್ಲು ಅಂತ ಖುಷಿ ಪಡಬೇಕೋ ಗೊತ್ತಿಲ್ಲ. ಬನ್ನಿ ನೋಡೋಣ, ಪೂರ್ತಿ ಸಂಚಿಕೆ ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಅಂಜುಗೆ ಎಲ್ಲಿಲ್ದಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಕಡೆ ಒಲೆಯಲ್ಲಿ ಅಡುಗೆ ಮಾಡಿ ಟೀ ಮಾಡಿ ಲಿಂಗವಜ್ಜಿ ಕೊಡೋ ಅಷ್ಟೊತ್ತಿಗೆ ಲಿಂಗವಜ್ಜಿಗೆ ತಲೆಯನ್ನೇ ನೋವು ಬಂದ್ಬಿಡುತ್ತೆ. ಇನ್ನು ಭೂಮಿ ಹೆಲ್ಪ್ ಮಾಡಿ ಬಾಬು ಅಂತೇಳ್ಬಿಟ್ಟು ಕರೆದಾಗ ಹೋದಾಗ, ನಾನು ಏನಾದರೂ ಹೆಲ್ಪ್ ಮಾಡಿದ್ರೆ ದೇವಯಾನಮ್ಮ ನೀವೇ ಇಲ್ಲಿರೋವರೆಗೂ ಒಲೆಯಲ್ಲಿ ಅಡುಗೆ ಮಾಡಬೇಕಾಗುತ್ತೆ ಅಂತೇಳ್ಬಿಟ್ಟು ಈ ಕಡೆ ಹೇಳಿದಾಗ, ಅಯ್ಯೋ ಬೇಡಪ್ಪ ನಾವೇ ಮಾಡ್ತೀವಿ, ಸವಸ್ಸನೇ ಬೇಡ ಅಂತೇಳ್ಬಿಟ್ಟು ಈ ಕಡೆ ದೇವಯಾನಿ ಅಂಜು ಇಬ್ಬರು ಸಹ ಅಡುಗೆನ ಮಾಡ್ತಾ ಇರ್ತಾರೆ ಒಲೆ ಊದ್ಕೊಂಡು. ಇನ್ನು ಮನೆಯಲ್ಲಿ ನಮ್ಮ ಲಿಂಗವಜ್ಜಿ ಹೇಳಿದೆ ನಡಿಬೇಕು, ಮನೆಯಲ್ಲೆಲ್ಲನೂ ಸಹ ಭೂಮಿ ಕಡೆ ಸಂಗೀತ ಎಲ್ಲರೂ ಸಹ ಚೌಕಾಬಾರನ ಆಡ್ಕೊಂಡು ಕೂತಿರ್ತಾರೆ. ಸಂಗೀತ ಇದ್ದೋಳು, ಅತ್ತೆ ಅವ್ರಿಗೆ ಬರಲ್ಲ ಮಾಡಲಿಕ್ಕೆ ಅಡುಗೆ, ನಾನು ಹೋಗ್ಲಾ ಅಂದಾಗ, ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ನೀನೇ ಅತ್ತ ನಾನು ಅತ್ತೆ ಅಂದ್ಬಿಟ್ಟು ಅವಳನ್ನ ಬಾಯಿ ಮುಚ್ಚಿ ಕುಂಡಿಸ್ಬಿಡ್ತಾಳೆ. ಇನ್ನು ದೇವಯಾನಿ ಮತ್ತು ಅಂಜು ಇದ್ದವರು, ಮಾಮ್ ಇಲ್ಲೇನಾದರೂ ಬುಕ್ ಮಾಡಿ ತರಿಸೋದಿದ್ರೆ ತರಿಸ್ಬಿಡ್ಬೋದಾಯ್ತಲ್ವ ಅಂದಾಗ, ಆಮೇಲೆ ನಮ್ಮಿಬ್ಬರನ್ನು ಬುಕ್ ಮಾಡಿ ಆ ಅಜ್ಜಿ ನಮ್ಮನ್ನ ಕಳಿಸ್ಬಿಡ್ತಾಳೆ, ಪಾರ್ಸಲ್ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಎಲ್ಲ ನಿನ್ನಿಂದನೇ ಆಗಿದ್ದು ಅಂದಾಗ, ಮಾಮ್ ನೀನು ಏನಕ್ಕೆ ಬರೋಕ್ಕೆ ಹೋಗಿದ್ದೆ, ನಾನು ಹೆಂಗೋ ಇದು ಮಾಡ್ತಿದ್ದೆ ಅಂದಾಗ, ಹೌದು ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅಂದಾಗ, ಮಾಮ್ ಅವ್ರು ಕಾಣ್ದಂಗೆ ನಾವಿಬ್ಬರು ಪಾರ್ಸಲ್ ಮಾಡ್ಕೊಂಡು ಹೊರಟ್ಬಿಡೋಣ ಇಲ್ಲಿಂದ ಅಂದಾಗ, ಆ ಥರ ಏನಾದರೂ ಹೋದರೆ ಆ ನಚ್ಚಿ ಜೊತೆ ನಿನ್ನ ಮದುವೆ ಆಗೋಲ್ಲ, ತಿಥಿ ಆಗುತ್ತೆ ಅಂದ್ಬಿಟ್ಟು ಬಾಯಿಗೆ ನಮಗೆ ದೇವಯಾನಿ ಬೈತಿದ್ರೆ, ಇನ್ನು ಮನೇಲಿ ಎಲ್ಲ ಕೆಲಸನೂ ಆಗಿರುತ್ತೆ, ಆದರೆ ಅಡುಗೆ ಮಾಡೋಕ್ಕೆ ಬರಲ್ಲ. ಹೋಗಿ ಭೂಮಿ ಎಲ್ಲ ಅಡುಗೆಯನ್ನು ತಯಾರಿ ಮಾಡ್ತಾಳೆ. ಅಷ್ಟರಲ್ಲಿ ಊಟ ಎಲ್ಲ ಮಾಡ್ದಾದ್ಮೇಲೆ ಲಿಂಗವಜ್ಜಿಗೆ ಟೀ ಮಾಡಿಕೊಡು ಅಂತ ಹೇಳಿದಾಗ ಭೂಮಿ ಹೋಗಿ ಟೀನ ಮಾಡ್ಕೊಂಬಂದು ಕೊಡ್ತಾಳೆ. ಸಂಗೀತ, ಶ್ರವಣ, ಶಾರದಾ ನಿಮ್ಮ ಮಗಳು ಮನಸ್ವಿನಿಗೆ ತುಂಬ ಚೆನ್ನಾಗಿ ಸಂಸ್ಕಾರನ ಕಲಿಸ್ಕೊಟ್ಟಿದ್ದೀರ ಕಣೋ, ಎಷ್ಟು ಚೆನ್ನಾಗಿ ಮಾಡಿದಾಳೆ ಟೀ ಅಂದರೆ, ಆ ಟೀ ಕುಡಿತಿದ್ದಂಗೆ ನನ್ನ ತಲೆನೋವು ಎಲ್ಲನೂ ಸಹ ಹೊರಟೋಯ್ತು ಅಂದಾಗ, ಅಯ್ಯೋ ಅತ್ತೆ ಒಳ್ಳೆ ಮಾತು ಹೇಳ್ತೀರಾ, ನನ್ನ ಸೊಸೆ ನನ್ನ ಅಜ್ಜಿತು ಹೆಂಡ್ತಿ ಭೂಮಿ ನಮ್ಮ ಮನೇಲೂ ಅಷ್ಟೇ ಯಾರ್ಯಾರಿಗೆ ಏನೇನು ಬೇಕೋ ಅದೇ ಥರ ಟೀ ಫ್ಲೇವರ್ಗಳನ್ನ ಮಾಡಿಕೊಡ್ತಾಳೆ ಅಂದ್ಬಿಟ್ಟು ಬಾಯಿ ತಪ್ಪಿ ಹೇಳ್ಬಿಡ್ತಾಳೆ ಸಂಗೀತ. ಇದನ್ನು ಕೇಳಿಸ್ಕೊಂಡಂಥ ಅಜ್ಜಿಗೆ, ಏನೇ ಅಂದೆ ಸಂಗೀತ, ಇವಳು ಭೂಮಿನ ನಿನ್ನ ಮಗನ ಹೆಂಡ್ತಿನ ಅಂತಂದಾಗ ಈ ಕಡೆ ಅಂಜುತಾಳು, ಹೌದು ಅಜ್ಜಿ ನಿಮಗೆ ಗೊತ್ತೇ ಇಲ್ವಾ, ಅವಳು ಮನಸ್ವಿನಿ ಅಲ್ಲ ಭೂಮಿ ಅಂತೇಳ್ಬಿಟ್ಟು ಹೇಳಕ್ಕೆ ಬಂದ್ಬಿಡ್ತಾಳೆ. ಹೆಂಗೆ ಅಂದರೆ ಇವಳಿಂದ ತಪ್ಪಿಸ್ಕೋಬೇಕಲ್ಲ, ಹಂಗಾಗಿ ಇನ್ನು ಅಜ್ಜಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಶ್ರವಣಿದವರು, ಅಕ್ಕ ಏನು ಹೇಳಿದೆ ನೀನು ಅಂದಾಗ ಸಂಗೀತ ಬಾಯಿ ತಪ್ಪಿ ಹೇಳ್ಬಿಟ್ಟಲ್ಲ ಅಂದಾಗ, ಅಯ್ಯೋ ಏನೇ ಹೇಳ್ತಾ ಇದೆಯಾ ಸಂಗೀತ, ನಿಜ ಹೇಳು ಅಂದಾಗ, ಅದು ಹಂಗಲ್ಲ ಅತ್ತೆ ಅಂದಾಗ, ಅದೇ ಅತ್ತೆ ನೀವೇ ಹೇಳ್ತಿದ್ರಲ್ಲ ನಮ್ಮ ಅಜ್ಜಿಗೆ ಇಂಥೋಳ್ರ ತಂದ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ, ಅದನ್ನೇ ಹೇಳ್ತಿದ್ದೆ ಅಂದಾಗ, ಹೌದಾ ನನಗೆ ಯಾಕೋ ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾರದಾ ಇದ್ದವಳು ಭೂಮಿನ ಮನಸ್ವಿನಿ ಅಂತೇಳ್ಬಿಟ್ಟು ಹೋಗಿ ಹಗ್ ಮಾಡ್ಕೊತಿದ್ದಾಗ, ಓ ಇವಳು ಮನಸ್ವಿನಿನೇ ಆಗಿರ್ತಾಳೆ, ಶಾರದಂಗೆ ಇಷ್ಟು ಬೇಗ ಮಾತು ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಶಾರದಂಗೆ ನಾನು ಅರ್ಕೆ ಕೊಟ್ಟಿರೋದು ಏನು ಸುಮ್ಮನೆ ಅಂದ್ಕೊಂಡಿದ್ದೀನೋ ಶ್ರವಣ, ಅವಳು ಈ ಊರಿಂದ ಹೋಗೋ ಅಷ್ಟರಲ್ಲಿ ಮಾತಾಡಿ ನಿಮ್ಮ ಕುಟುಂಬದ ಜೊತೆ ಎಲ್ಲ ಒಂದಾಗೇ ಈ ಊರಿಂದ ಹೋಗೋದು ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಈ ಕಡೆ ನಾನು ಶ್ರವಣ್ ಅಂತೇಳ್ಬಿಟ್ಟು ಶ್ರವಣ್ ಮಾತಾಡ್ಸಕ್ಕೆ ಹೋದಾಗ ಶಾರದಾಗೆ ಹಳೆದೆಲ್ಲ ನೆನಪು ಬರ್ತಾ ಇರುತ್ತೆ, ಆದರೆ ಸ್ವಲ್ಪ ಭಯ ಬೀಳ್ತಿರ್ತಾರೆ. ಭೂಮಿನ ಮಾತ್ರ ಮನಸ್ವಿನಿ ಅಂತ ಹೇಳ್ಬಿಟ್ಟು ಹೋಗಿ ಹಿಡ್ಕೋತಾ ಇರ್ತಾಳೆ. ಯಾಕೆಂದರೆ ನಿಜವಾದ ಮನಸ್ವಿನಿ ಭೂಮಿನೇ ಆಗಿರೋದ್ರಿಂದ ಶಾರದಾ ಭೂಮಿನ ಮನಸ್ವಿನಿ ಅಂತ ಇರ್ತಾಳೆ. ಅದನ್ನ ನೋಡಿದಂಥ ಈ ಮನೆಯವ್ರಿಗೆಲ್ಲ, ಅಲ್ಲ ಇವಳು ಮನಸ್ವಿನಿ ಅಂತ ಭೂಮಿನೇ ಅಂತ ಇದ್ದಾಳಲ್ಲ ಅಂದಾಗ, ಅಯ್ಯೋ ಅಕ್ಕ ಅಷ್ಟು ಗೊತ್ತಾಗ್ಲಿವಾ, ನಾವೆಲ್ಲ ಮನಸ್ವಿನಿ ಅಂತಿದ್ದೀವಿ ಅಂತ ಹೇಳ್ಬಿಟ್ಟು ಶಾರದಂಗೆಲ್ಲ ಕನ್ಫ್ಯೂಸ್ ಆಗಿರಬೇಕು ಅಂದಾಗ, ಏಯ್ ಶ್ರವಣ ಇವರೆಲ್ಲ ಹೇಳ್ಬಿಟ್ಟು, ಎತ್ತು ಕರಳಿಗೆ ಮಗು ಯಾರು ಅಂತ ಗೊತ್ತಾಗಲ್ವೇನೋ, ಭೂಮಿನ ಮನಸ್ವಿನಿ ಅಂತಿದ್ದಾಳಲ್ಲ ಶಾರದಾ ಅಂದಾಗ, ಇನ್ನು ಅಷ್ಟರಲ್ಲಿ ಫ್ರಾಡ್ ಅಶ್ವಿನಿ ಅಲ್ಲಿಂದ ಹುಡುಕೊಂಬರೋಕ್ಕೆ ಸಂಚು ಹಾಕಿರ್ತಾಳೆ. ಅಶ್ವಿನಿ ಬಂದ್ಬಿಟ್ಟು ಆ ಒಂದು ಏರಿಯಾದಲ್ಲಿ, ಹಳ್ಳಿ ಏರಿಯಾದಲ್ಲಿ ಭೂಮಿನ ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾಳೆ. ಇನ್ನು ಭದ್ರಾ ಹಾವು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ದೇವಯಾನಿಗೆ ಫೋನ್ ಮಾಡ್ತಾನೆ. ಅಯ್ಯೋ ನಿನ್ನ ಹಾವು ಮನೆ ಇಲ್ಲಿ ನಮಗೆ ಬೆಂಡೆತ್ತಿಸ್ತಾ ಇದ್ದಾರೆ ಭದ್ರಾ, ನಾನು ಹೇಳ್ದಾಗ ಹಾವು ತಗೊಂಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮನೆಯವ್ರ ಜೊತೆ ಭೂಮಿ ಕಳೆದೋಗಿರ್ತಾಳೆ, ಅಜಿತ್ ಆರಾಮಾಗಿದ್ದಾನೆ ಅಂತ. ಅಷ್ಟರಲ್ಲಿ ಈ ಕಡೆಯಿಂದ ಸತ್ಯಣ್ಣ ಕಾಲ್ ಮಾಡಿ, ಅಜಿತ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಲಿಲ್ವ ಭೂಮಿ, ಯಾರೋ ಅವ್ರನ್ನ ಸಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೌಡಿಗಳು ಹಿಂದೆ ಮುಂದೆ ಓಡಾಡ್ತಾ ಇದ್ದಾರಂತೆ. ಸೊ ಈಗ ಅಚಾನಕ್ಕಾಗಿ ಅಜಿತ್ಗೆ ತುಂಬ ತೊಂದರೆ ಆಗಿದೆ ಅಂದ್ಬಿಟ್ಟು ಮತ್ತೆ ಫೋನ್ ಬರುತ್ತೆ. ಇನ್ನು ಮನೆಯಲ್ಲೆಲ್ಲ ಅಜ್ಜಿ ಸಂಗೀತ ಅವರೆಲ್ಲ ಒಂದಾಗಿರ್ತಾರಲ್ಲ, ಈಗ ಇನ್ನೇನು ನಾವು ಸಿಟಿಗೆ ಹೋಗಲೇಬೇಕು ಅಂತೇಳ್ಬಿಟ್ಟು ಮನೆಯವರೆಲ್ಲ ತೀರ್ಮಾನ ಮಾಡ್ತಾರೆ. ಅಷ್ಟರಲ್ಲಿ ಭೂಮಿಗೆ ಮೊದಲು ವಿಚಾರ ಗೊತ್ತಾಗೋದ್ರಿಂದ ವ್ರತ ಮಾಡೋಕ್ಕೆ ಮುಂದಾಗ್ತಾಳೆ. ನಾನು ಈ ಒಂದು ಇದರಲ್ಲಿ ವ್ರತ ಮಾಡಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆ ಗುರುಗಳನ್ನ ಕೇಳಿದಾಗ, ನಾನು ಹೇಳಲಿಲ್ವಾ ನಿನ್ನ ಗಂಡನ ಪ್ರಾಣಕ್ಕೆ ಅಪಾಯ ಇದೆ, ಗೊಂದಲ ಇದೆ, ನಿನಗೆ ನಿನ್ನ ಗಂಡನ ಅಲ್ವಾ ಅನ್ನೋ ಗೊಂದಲ ಇದ್ದರೆ ಈ ವ್ರತ ಮಾಡಬೇಡ ಅಂತ ಗುರುಗಳು ಹೇಳ್ತಾರೆ. ಇಲ್ಲ ಗುರುಗಳೇ, ನನಗೆ ನಮ್ಮ ಸಾಹೇಬ್ರೆ ಮುಖ್ಯ ಅಂತ ಹೇಳ್ಬಿಟ್ಟು ವ್ರತ ಮಾಡೋಕ್ಕೆ ಮುಂದಾಗ್ತಾಳೆ ಭೂಮಿ. ಈಗ
ವ್ರತ ಮಾಡೋಕ್ಕೆ ಮುಂದಾದಾಗ ದೇವಯಾನಿ ಭದ್ರನ ಕೈಲಿ ತಂದು ಉತ್ತಕ್ಕೆ ಅವನ ಬಿಡಿಸ್ತಾಳೆ. ಭೂಮಿ ಹೋಗಿ ಉತ್ತದ ಹತ್ರ ಮಣ್ಣು ತಂದು ವ್ರತನ ಮಾಡಬೇಕಾಗಿರುತ್ತೆ. ನಾಗದೇವತೆ ಪೂಜೆನ ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಈಗ ಭೂಮಿ ಪ್ರಾಣಕ್ಕೂ ಈ ಕಡೆ ಅಪಾಯ. ಇನ್ನು ಆ ಕಡೆ ಅಜಿತ್ಗೆ ಚಾಕು ಹಾಕೋಕ್ಕೆ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಅಜಿತ್ ಪ್ರಾಣಕ್ಕೂ ಅಪಾಯ. ಈಗ ಭೂಮಿನ ಯಾರು ಕಾಪಾಡ್ತಾರೆ? ಹಾವು ಕಚ್ಚಿದ್ರೆ ಭೂಮಿ ಖಂಡಿತ ಬದುಕ್ತಾಳ, ಇಲ್ಲ ಊರ ದೇವತೆ ಕಾಪಾಡುತ್ತಾ? ಅಜಿತ್ಗೆ ದೊಡ್ಡ ತೊಂದರೆ ಆಗಿರೋದ್ರಿಂದ ಈಗ ದೇವರ ಸನ್ನಿಧಿ ಮನೆಗೆ ಎಲ್ಲರೂ ಸಹ ಹೋಗ್ತಾ ಇದ್ದಾರೆ. ಅಜ್ಜಿ ಎಲ್ಲರನ್ನೂ ಬರಬೇಕೀಗೆ ಅಂತೇಳ್ಬಿಟ್ಟು ಕರೆದಿದ್ದಾರೆ. ಇನ್ನು ಸಂಗೀತಾಗೆ ಅಜಿತ್ಗೆ ಏನಾದರೂ ಆಗೈತೆ ಅಂತ ಗೊತ್ತಾದರೆ ತುಂಬ ನೋವು ಪಡ್ತಾರೆ. ಇನ್ನು ಭೂಮಿ ಈ ರೀತಿ ವ್ರತ ಮಾಡ್ತಿರೋದು ಮನೆಯವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ. ಭೂಮಿ ಖುದ್ದಾಗಿ ಮಾಡ್ತಾ ಇರೋ ಈ ವ್ರತದಿಂದ ಫಲ ಸಿಗುತ್ತಾ, ಇಲ್ಲ ಭೂಮಿ ಏನಾದರೂ ಅನಾಹುತ ಮಾಡ್ಕೋತಾಳ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.